ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನವರೇ ನನ್ನನ್ನು ದ್ವೇಷಿಸುತ್ತಿದ್ದಾರೆ ಎನ್ನುವವರು. ಒಡ ಹುಟ್ಟಿದವರೇ ನನ್ನನ್ನು ದ್ವೇಷಿಸುತ್ತಿದ್ದಾರೆ, ದೂಷಿಸುತ್ತಿದ್ದಾರೆ, ನಾನಾ ವಿಧವಾಗಿ ಮಾತಾಡ್ತಿದ್ದಾರೆ. ನನ್ನನ್ನು ಏಕಾಂಗಿಯಾಗಿ ಮಾಡಿದ್ದಾರೆ, ಒಬ್ಬಂಟಿಗನನ್ನಾಗಿ ಮಾಡಿದ್ದಾರೆ, ನನಗೇನೂ ಇಲ್ಲದಂತೆ ಮಾಡಿದ್ದಾರೆ, ನನ್ನ ಆಸ್ತಿಯನ್ನೆಲ್ಲ ದೋಚಿಕೊಂಡಿದ್ದಾರೆ. ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಜನರೇ. ದೇವರೇ, ನೀನು ನೋಡುತ್ತಾ ಯಾಕೆ ಮೌನವಾಗಿದ್ದಿ ಎಂಬುದಾಗಿ ನೀವು ಕರ್ತನಿಗೆ ಕೇಳ್ತಿರಬಹುದು. ಹಾಗಾದ್ರೆ ಕೇಳಿ, ನಿಮಗಿಂತ ಮುಂಚೆ ಯೋಸೇಫನು ಅದೇ ಮಾರ್ಗ ಹಾದು ಹೋದ. ತನ್ನ ಸ್ವಂತ ಸಹೋದರರೇ ದ್ವೇಷಿಸಿ ದೂಷಿಸುತ್ತಾರೆ, ಅನ್ಯಾಯವಾಗಿ 20 ಬೆಳ್ಳಿ ನಾಣ್ಯಕ್ಕಾಗಿ ಮಾರಿಬಿಡ್ತಾರೆ. ಆದಾಗ್ಯೂ ದೇವರು ಯೋಸೇಫನಿಗೆ ಬಿಟ್ಟು ಬಿಡಲಿಲ್ಲ. ಕಾರಣ ಗೊತ್ತಾ? ಯೋಸೇಫನು ದೇವರನ್ನು ಬಿಟ್ಟು ಬಿಡಲಿಲ್ಲ. ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಜೀವಿತದಲ್ಲಿ ಎಂಥದೇ ಕಷ್ಟ ಇದ್ದರೂ, ನಷ್ಟ ಇದ್ದರೂ, ಇಕ್ಕಟ್ಟಿದ್ದರೂ, ಬಿಕ್ಕಟ್ಟಿದ್ದರೂ, ವ್ಯಾಧಿ ಬಾಧೆ ಇದ್ದರೂ, ಏನೇ ಇದ್ದರೂ ದೇವರನ್ನು ಮಾತ್ರ ಬಿಟ್ಟು ಬಿಡಬೇಡಿರಿ. ಪರಿಶುದ್ಧತೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿರಿ. ಯೋಸೇಫನು ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ. ಹಾಗಾಗಿ ಏನಾದನು ಗೊತ್ತಾ? ಪ್ರಧಾನಮಂತ್ರಿಯಾದ. ಒಂದು ವೇಳೆ ಅದೇ ಪರಿಶುದ್ಧತೆಯನ್ನು ಕಳ್ಕೊಂಡಿದ್ದೇ ಆದರೆ ಪರ್ಸಲ್ಲಿ ದುಡ್ಡು ಹೆಚ್ಚಿಸಿಕೊಳ್ಳುತ್ತಿದ್ದ, ಪ್ರಮೋಷನ್ ಹೊಂದಿಕೊಳ್ಳುತ್ತಾ ಇದ್ದ, ಪ್ರಧಾನಮಂತ್ರಿಯಾಗಿ ಮಾತ್ರ ಆಗ್ತಿರಲಿಲ್ಲ. ಕೇಳಿರಿ, ಪರಿಶುದ್ಧತೆಯಲ್ಲಿ ಪ್ರತಿಫಲ ಇದೆ. ಈ ದಿನ ಯಾರಾದರೂ ಇದ್ದೀರಾ? ದೇವರಿಂದ ನಾನು ಆಶೀರ್ವದಿಸಲ್ಪಡಬೇಕು, ದೇವರಿಂದ ನಾನು ಹೆಚ್ಚಿಸಲ್ಪಡಬೇಕು, ದೇವರು ನನಗಾಗಿ ಇಟ್ಟಿರುವ ಉನ್ನತವಾದ ಪ್ರಣಾಳಿಕೆಗಳನ್ನು ನಾನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಆಶಿಸುವಂಥವರಿರುವುದಾದರೆ ಕೈ ಎತ್ತಿ ತೋರಿಸುವಿರಾ? ಹಾಗಾದರೆ ಕೇಳಿರಿ, ದೇವರ ಪ್ರಣಾಳಿಕೆ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ, ದೇವರೇ ನಿಮ್ಮನ್ನು ಹೆಚ್ಚಿಸಬೇಕಾದರೆ, ಆ ಬಯಕೆ ನಿಮಗಿರುವುದಾದರೆ ನೀವು ಪರಿಶುದ್ಧರಾಗಿ ಜೀವಿಸಬೇಕು. ದೇವರು ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಸಿ ಉನ್ನತಕ್ಕೆ ತಂದು ಘನಪಡಿಸಬೇಕಾದರೆ ಬೇಕಾದದ್ದು ಪರಿಶುದ್ಧವಾದ ಜೀವಿತ. ಈಗ ಇರೋ ವಿಷಯಕ್ಕೆ ಬರ್ತೇನೆ ಕೇಳಿ. ಯೋಸೇಫನು ಪ್ರಧಾನಮಂತ್ರಿ ಆಗ್ತಾನೆ. ದೇಶದಲ್ಲಿ ಬರಗಾಲ ಬರುತ್ತೆ. ಸುತ್ತಲೂ ಇರುವ ಎಲ್ಲರಿಗೂ ಪೋಷಿಸುತ್ತಿದ್ದಾನೆ. ಅಷ್ಟರಲ್ಲಿಯೇ ಯಾಕೋಬನಿಗೆ ಐಗುಪ್ತದಲ್ಲಿ ಆಹಾರ ಧಾನ್ಯ ದೊರಕುತ್ತಿದೆ ಎಂದು ತಿಳಿದು ತನ್ನ ಸ್ವಂತ ಮಕ್ಕಳನ್ನು ಅಲ್ಲಿಗೆ ಕಳಿಸುತ್ತಾನೆ. ಹೋಗಿ ಅಲ್ಲಿ ಆಹಾರ ಧಾನ್ಯ ದೊರಕುತ್ತಿದೆ ಅಂತೆ, ಹೋಗಿ ಆಹಾರ ತನ್ನಿರಿ ಎಂದು ಹೇಳಿದರೆ ಯೋಸೇಫನ ಅಣ್ಣಂದಿರು ಯೋಸೇಫನ ಬಳಿಗೆ ಬರುತ್ತಾರೆ. ಕೊನೆಗೆ ವಿಷಯ ಗೊತ್ತಾಗುತ್ತೆ, ಯೋಸೇಫನು ಪ್ರಧಾನಮಂತ್ರಿಯಾಗಿದ್ದಾನೆಂದು. ಎಲ್ಲಿ ನಮ್ಮನ್ನು ಶಿಕ್ಷಿಸಿ ಸೆರೆಮನೆಯಲ್ಲಿ ಹಾಕಿಸುತ್ತಾನೋ ಎಂದು ಸಹೋದರರು ಭಯಪಡುವಾಗ ಯೋಸೇಫನು ಒಂದು ಮಾತು ಅವರಿಗೆ ಹೇಳ್ತಾನೆ, ಅಣ್ಣಂದಿರೇ, ನೀವು ನನಗೆ ಕೇಡನ್ನುಂಟು ಮಾಡಬೇಕೆಂದು ಬಯಸಿದರೂ ಕೂಡ ಆ ಕೇಡನ್ನು ನನ್ನ ದೇವರು ಆಶೀರ್ವಾದವನ್ನಾಗಿ ಮಾರ್ಪಡಿಸಿದ್ದಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ಜೀವಿತದಲ್ಲಿ ಕೇಡು ಮಾಡುವವರಿದ್ದಾರೆ, ನನಗೆ ಅಪಾಯ ಉಂಟು ಮಾಡ್ತಿದ್ದಾರೆ. ನನ್ನ ಸೇವೆಗೆ, ನನ್ನ ಸಭೆಗೆ, ನಾನು ಮಾಡುವ ಪರಿಚರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಆಪತ್ತುಂಟು ಮಾಡ್ತಿದ್ದಾರೆ ಎಂದು ನಿಮಗನಿಸುತ್ತಿದೆಯಾ? ಹಾಗಾದರೆ ಕರ್ತನ ಬಳಿಗೆ ಹೋಗಿ ನಿಮ್ಮ ಸಮಸ್ಯೆ ಕರ್ತನಿಗೆ ಹೇಳಿಕೊಳ್ಳುವುದಾದರೆ ಆ ಕರ್ತನು ಏನ್ ಮಾಡ್ತಾರೆ ಗೊತ್ತಾ? ಅದೇ ಆಪತ್ತನ್ನು ನಿಮಗೆ ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾರೆ. ಯೋಸೇಫನ ಜೀವಿತದಲ್ಲಿ ಏನೆಲ್ಲ ದೇವರು ಮಾಡಿದಾರೋ ಅದನ್ನೇ ದೇವರು ನಿಮ್ಮ ಜೀವಿತದಲ್ಲಿಯೂ ಮಾಡಬಹುದು. ಯೋಸೇಫ ಅಣ್ಣಂದರಿಗೆ ಹೇಳ್ತಾನೆ, ಅಣ್ಣಂದರೇ, ಹೋಗಿರಿ, ತಂದೆಯನ್ನು ನನ್ನ ಬಳಿಗೆ ಕರತನ್ನಿರಿ. ಯಾಕೆ? ಅದಕ್ಕಾಗಿ ತಂದೆ ನನ್ನನ್ನು ಪ್ರೀತಿಸಿ, ತಂದೆ ನನ್ನನ್ನು ಪೋಷಿಸಿದ, ತಂದೆ ನನ್ನನ್ನು ಪರಾಂಬರಿಸಿ ಪ್ರೀತಿಯಿಂದ ಮಾತಾಡಿಸಿದ. ಈಗ ತಂದೆಗೆ ನಾನು ಪ್ರೀತಿಸಬೇಕು, ಈಗ ತಂದೆಗೆ ನಾನು ಪ್ರೀತಿ ತೋರಿಸಬೇಕು, ತಂದೆಗೆ ನಾನು ಪೋಷಿಸಬೇಕು, ಈಗ ತಂದೆಗೆ ನಾನು ಪರಾಂಬರಿಸಬೇಕು. ಹೋಗಿ ಕರ್ತನ್ನಿರಿ. ತಂದೆಯನ್ನು ಅಷ್ಟೇ ಅಲ್ಲ, ನೀವು ಕೂಡ ಬನ್ನಿರಿ ಅನ್ನುತ್ತಾನೆ. ಸಹೋದರರೇ, ಸಹೋದರಿಯರೇ, ಯೋಸೇಫನಲ್ಲಿ ಏನ್ ಕಾಣಿಸ್ತಿದೆ? ಯಾವಾಗ ಅವನು ಸ್ಥಿರಗೊಂಡನೋ, ಯಾವಾಗ ಅವನು ಆಶೀರ್ವದಿಸಲ್ಪಟ್ಟನೋ, ತನ್ನ ತಂದೆಯನ್ನು ಮರೆತು ಹೋಗಲಿಲ್ಲ. ಅಮ್ಮ ಇಲ್ಲ ಪ್ರಿಯರೇ, ಹಾಗಾಗಿ ಏನ್ ಮಾಡಿದ? ಅಮ್ಮ ಇಲ್ಲದಿದ್ರೂ ಕೂಡ ಈಗ ತಾನೇ ನಾವು ಹೆಸರು ಓದಿದೇವಲ್ಲವೇ, ಬಿಲ್ಹಾ ಮಕ್ಕಳು, ಜಿಲ್ಫಾ ಮಕ್ಕಳು. ಬಿಲ್ಹಾ, ಜಿಲ್ಫಾಳು ಅಂದರೆ ಚಿಕ್ಕಮ್ಮಂದೇರು, ಅವರ ಮಕ್ಕಳು. ಅವರೆಲ್ಲರನ್ನು ಕೂಡ ತನ್ನ ತಾಯಿಯೆಂದೇ ಭಾವಿಸಿದನು, ತನ್ನ ಸಹೋದರರೆಂದು ಭಾವಿಸಿದನು. ಅಪ್ಪಾ, ಬಂದ್ಬಿಡು. ಅಣ್ಣಂದೇರೇ, ನೀವು ಕೂಡ ಬನ್ನಿ. ದೇವರು ನನ್ನನ್ನು ಆಶೀರ್ವದಿಸಿರುವ ಕಾರಣ ಏನೆಂದರೆ, ನಾನೊಬ್ಬನೇ ಆಶೀರ್ವಾದ ಅನುಭವಿಸುವುದಕ್ಕಾಗಿ ಅಲ್ಲ, ನಾನು ನಿಮಗೆ ಆಶೀರ್ವಾದಕರವಾಗಿ ಇರುವುದಕ್ಕೋಸ್ಕರ. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ ಅನ್ನುವಂಥವರಿದ್ದೀರಾ? ಹಾಗಾದರೆ ಕೇಳಿ, ದೇವರು ನಿಮ್ಮನ್ನು ಯಾಕೆ ಆಶೀರ್ವದಿಸಿದ್ದಾರೆ ಗೊತ್ತಾ? ಆಶೀರ್ವಾದವೆಲ್ಲ ನೀವೊಬ್ಬರೇ ಅನುಭವಿಸುವುದಕ್ಕೋಸ್ಕರ ಅಲ್ಲ, ನೀವು ಆಶೀರ್ವದಿಸಲ್ಪಡಲು ಕಾರಣ ಅನೇಕರಿಗೆ ಆಶೀರ್ವಾದಕರವಾಗಿ ಇರುವುದಕ್ಕೋಸ್ಕರ ಎಂಬ ಈ ವಿಷಯ ಮರೆಯಬೇಡಿರಿ. ಅದಕ್ಕೆ ಯೋಸೇಫನು ಹೇಳ್ತಾನೆ, ತಂದೆಯನ್ನು ಕರತನ್ನಿರಿ.
ವೃದ್ಧಾಪ್ಯದಲ್ಲಿರುವ ತಂದೆಯನ್ನು ನಾನು ನೋಡಿಕೊಳ್ಳಬೇಕು. ವೃದ್ಧಾಪ್ಯದಲ್ಲಿರುವ ತಂದೆಯನ್ನು ನಾನು ಪ್ರೀತಿಸಬೇಕು, ಪೋಷಿಸಬೇಕು, ಪರಾಂಬರಿಸಬೇಕು, ಪ್ರೀತಿಯಿಂದ ಮಾತಾಡಿಸಬೇಕು. ಕರತನ್ನಿರಿ. ತಂದೆಯ ಬಳಿಗೆ ಅವರು ಹೋಗ್ತಾರೆ, ತಂದೆಗೆ ಇರುವ ವಾಸ್ತವ ಹೇಳ್ತಾರೆ. ಈಗ ಯಾಕೋಬನು ಬರ್ತಾನೆ. ಯಾಕೋಬನ ಜೊತೆಗೆ ಯೋಸೇಫನ ಉಳಿದ ಅಣ್ಣಂದಿರು, ಅವರ ಕುಟುಂಬ, ಇವರೆಲ್ಲರೂ ಸೇರಿ ಐಗುಪ್ತ ದೇಶಕ್ಕೆ ಬರುತ್ತಾರೆ. ಈಗ ಜಾಗ್ರತೆಯಿಂದ ಕೇಳಿ. ನಿಮಗೆ ಗೊತ್ತಿದೆಯೇ ಇಲ್ಲವೋ, ಯಾಕೋಬನು ಒಂದು ಸಾರಿ ದೇವರೊಂದಿಗೆ ಹೋರಾಡಿದ್ದಕ್ಕಾಗಿ ಅವನ ತೊಡೆಯೆಲುಬು ಮುರಿದಿತ್ತು. ಅಂದಿನಿಂದ ಯಾಕೋಬನು ಸ್ವಲ್ಪ ಮಟ್ಟಿಗೆ ಕುಂಟುತ್ತಾ ನಡೆಯಬೇಕಾಗಿತ್ತು. ಈಗ ಯಾಕೋಬನು 130 ವರ್ಷದ ವಯಸ್ಸಿನಲ್ಲಿ ವೃದ್ಧಾಪ್ಯದಲ್ಲಿ ಐಗುಪ್ತ ದೇಶಕ್ಕೆ ಬರ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ಯೋಸೇಫನು ಯಾಕೋಬನನ್ನು ನೋಡಿದಾಗ ಎಲ್ಲಿಗೆ ಕರೆದೊಯ್ದನು ಗೊತ್ತಾ? ಫರೋಹನ ಬಳಿಗೆ ಕರೆದೊಯ್ತಾನೆ. ಫರೋಹನ ಪ್ಯಾಲೇಸ್ ಬಹಳ ದೊಡ್ಡ ಪ್ಯಾಲೇಸ್ ಆಗಿತ್ತು. ಅವನ ಸುತ್ತಲೂ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರು. ಬಂದ ತಂದೆಯೇನೋ ಬಡತನದಲ್ಲಿ ಬಂದ, ಬರಿದಾದ ಸ್ಥಿತಿಯಲ್ಲಿ ಬಂದ, ಬರಗಾಲದ ಸ್ಥಿತಿಯಲ್ಲಿ ಬಂದ, ಹೊಟ್ಟೆ ಹಸಿವಿನಿಂದ ಕಡು ಬಡತನದ ಸ್ಥಿತಿಯಲ್ಲಿ ತನ್ನ ದೇಶವನ್ನು ಬಿಟ್ಟು ಆ ತಂದೆ ಬಂದ. ಕುಂಟುತ್ತಾ ಬಂದ. ಈಗ ಜಾಗ್ರತೆಯಿಂದ ಕೇಳ್ರಿ. ನೀವೇನಾದರೂ ಪ್ರಧಾನಮಂತ್ರಿಯಾಗಿದ್ದೇ ಆದರೆ, ಇಲ್ಲವೇ ಉನ್ನತವಾದ ಅಧಿಕಾರಿಯಾಗಿದ್ದೇ ಆದರೆ, ನಿಮ್ಮ ತಂದೆ ಕುಂಟನಾಗಲಿ ಇಲ್ಲವೇ ನಡಿಲಿಕ್ಕಾಗದ ಬಲಹೀನ ಮುದುಕನಾಗಿದ್ದೇ ಆದರೆ, ನೀವು ಎಲ್ಲಿ ನೀವು ಉನ್ನತ ಸ್ಥಾನದಲ್ಲಿದ್ದೀರೋ ಅಲ್ಲಿ ನಿಮ್ಮ ತಂದೆಯನ್ನು ಕರೆದೊಯ್ದು ಪರಿಚಯಿಸುತ್ತೀರಾ? ಯಾರಿಗೆ ಬೇಕೋ ಆ ಮುದುಕನು, ಆ ಕುಂಟನನ್ನು ಕರೆದೊಯ್ದು ಯಾರಿಗೆ ಪರಿಚಯಿಸಲಿ ಅಂದುಕೊಳ್ತೀರಿ? ಈ ದಿನ ನಮ್ಮಲ್ಲಿ ಬಹಳ ಜನರು ತಂದೆ ಚೆನ್ನಾಗಿರೋದಾದ್ರೆ, ತಂದೆ ಅಂದವಾಗಿರೋದಾದರೆ, ತಂದೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದೆಯಾದ್ರೆ ನನ್ನ ತಂದೆ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಅದೇ ತಂದೆ ಅಂಗವಿಕಲನಾಗಿರೋದಾದ್ರೆ, ಅದೇ ತಂದೆ ಕುಳ್ಳನಾಗಿರೋದಾದ್ರೆ, ಅದೇ ತಂದೆ ಬಲಹೀನನಾಗಿರೋದಾದ್ರೆ, ಅದೇ ತಾಯಿ ವಿದ್ಯಾಭ್ಯಾಸ ಇಲ್ಲದ ಅನಕ್ಷರಸ್ಥರಾಗಿರೋದಾದ್ರೆ ಪರಿಚಯಿಸಲು ನೀವು ಸಿದ್ಧಗೊಳ್ಳುತ್ತೀರೋ? ಅಯ್ಯೋ, ಆ ಮುದುಕನಿಗೇನ್ ಪರಿಚಯಿಸೋಣ? ಆ ಮುದುಕಿಗೆ ಏನ್ ಪರಿಚಯಿಸೋಣ? ಆ ಕುಂಟನಿಗೆ ಏನ್ ಪರಿಚಯಿಸೋಣ ಅಂದ್ಕೊಳ್ತೀರಿ? ಆದರೆ ಒಂದು ವಿಷಯ ಮರೆಯಬೇಡಿ, ಈ ಲೋಕಕ್ಕೆ ನಿಮ್ಮನ್ನು ನನ್ನನ್ನು ಪರಿಚಯಿಸಿದ್ದೇ ತಂದೆ ತಾಯಿಗಳು. ಈ ಲೋಕಕ್ಕೆ ನಿಮ್ಮನ್ನು ನನ್ನನ್ನು ಪರಿಚಯಿಸಿರುವ ತಂದೆ ತಾಯಿಗಳನ್ನು ಲೋಕಕ್ಕೆ ನೀವು ಪರಿಚಯಿಸುವುದಕ್ಕೋಸ್ಕರ ಎಂದೇ ಆಗಲಿ ನಾಚಿಕೆಯಾಗಿ ಭಾವಿಸಬಾರದು. ಯಾಕೆಂದರೆ ಅವರಿಲ್ಲದೇ ಹೋಗಿದ್ದೇ ಆದರೆ ಈ ಲೋಕದಲ್ಲಿ ನಿಮಗೆ ಪರಿಚಯ ಎಲ್ಲಿರ್ತಿತ್ತು ಹೇಳಿ? ಸಹೋದರ ಸಹೋದರಿಯರೇ, ಈ ದಿನ ತಂದೆಯನ್ನು ಪರಿಚಯಿಸುವುದಕ್ಕಾಗಿ, ತಾಯಿಯನ್ನು ಪರಿಚಯಿಸುವುದಕ್ಕಾಗಿ ನಾಚಿಕೆ ಅನುಭವಿಸ್ತಾ ಇದ್ದೀರಿ. ಆದರೆ ಕೇಳಿ, ಐಗುಪ್ತ ದೇಶವನ್ನೇ ಪರಿಪಾಲಿಸುವಂತಹ ಚಕ್ರವರ್ತಿಯಾಗಿರುವಂತಹ ಫರೋಹನ ಬಳಿಗೆ ಕುಂಟುತ್ತಾ ಬರುತ್ತಿರುವ ತಂದೆಯನ್ನು ಕರೆದೊಯ್ದು, ಫರೋಹನೇ, ಇವರು ನನ್ನ ತಂದೆ. ಯಾರು ಗೊತ್ತಾ? ನನ್ನ ತಂದೆ ಎಂದು ಪರಿಚಯಿಸಿದ ಪ್ರಿಯರೇ. ಕಾರಣ ಗೊತ್ತಾ? ಯೋಸೇಫ ಉನ್ನತವಾದ ವ್ಯಕ್ತಿತ್ವವುಳ್ಳವನಾಗಿದ್ದ. ತಂದೆ ತಾಯಿ ಅವರೆಷ್ಟೇ ಬಡವರಾಗಿದ್ರು, ಇಲ್ಲವೇ ಅಂಗವಿಕಲರಾಗಿದ್ರು, ಬಲಹೀನರಾಗಿದ್ರು, ವಿದ್ಯಾಭ್ಯಾಸವಿಲ್ಲದವರಾಗಿದ್ರು, ನೀವು ಹೆತ್ತ ಮಗನಾಗಿದ್ದೀರಿ, ಹೆತ್ತ ಮಗಳಾಗಿದ್ದೀರಿ ಎಂಬ ಕನಿಷ್ಠ ಜ್ಞಾನ ನಿಮಗಿರುವುದಾದರೆ ತಂದೆ ತಾಯಿಗಳನ್ನು ಲೋಕಕ್ಕೆ ಪರಿಚಯಿಸುವುದಕ್ಕಾಗಿ ಎಂದಿಗೂ ಹಿಂದೆ ಹೆಜ್ಜೆ ಹಾಕೋದಿಲ್ಲ. ಒಬ್ಬ ತಾಯಿಗೆ ಒಬ್ಬ ಮಗಳು ಹೇಳ್ತಾಳೆ, ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ಊಟಕ್ಕಾಗಿ ಬರ್ತಿದ್ದಾರೆ, ರುಚಿಕರವಾದ ಅಡಿಗೆ ಸಿದ್ಧ ಮಾಡು. ಆದ್ರೆ ಕೇಳು, ನೀನು ಮಾತ್ರ ಅವರ ಕಣ್ಣಿಗೆ ಕಾಣಿಸಿಕೊಳ್ಬಾರ್ದು. ಯಾಕೆಂದ್ರೆ ಆ ಅಮ್ಮಳ ಮುಖ ಸುಟ್ಟೋಗಿತ್ತು, ಸ್ವಲ್ಪ ವಿಕಾರವಾಗಿತ್ತು. ಅದಕ್ಕೆ ಮಗಳು ಹೇಳ್ತಾಳೆ, ನೀನ್ ಮಾತ್ರ ಅಮ್ಮ ನನ್ನ ಫ್ರೆಂಡ್ಸ್ಗೆ ಕಾಣಿಸಬಾರ್ದು, ನೀನ್ ಒಳಗಡೆ ಇರಬೇಕು ಅಂದಾಗ, ಆಯ್ತು ಮಗಳೇ. ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಎಲ್ಲ ಊಟದ ಸಿದ್ಧತೆ ಮಾಡ್ತಾಳೆ. ತಾಯಿ ರುಚಿಕರವಾದ ಅಡಿಗೆ ಮಾಡ್ತಾಳೆ. ಫ್ರೆಂಡ್ಸ್ ಊಟ ಮಾಡ್ತಿರುವಾಗ ತುಪ್ಪ ಇದ್ದಿದ್ದೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಫ್ರೆಂಡ್ಸ್ ಹೇಳಿದ ತಕ್ಷಣವೇ ಒಳಗಡೆ ಇರುವ ಆ ತಾಯಿ ಮನಸ್ಸು, ಅಯ್ಯೋ ಮನೆಯಲ್ಲೇ ತುಪ್ಪ ಇದೆಯಲ್ಲ ಅಂದ್ಕೊಂಡು ಓಡೋಡಿ ಬಂದು, ತುಪ್ಪ ಇದೆ ಮಗಳೇ ಎಂದು ಹೇಳಿ ಅವರ ಮುಂದೆ ಇಟ್ಟ ಕೂಡಲೇ ಅವರೆಲ್ಲರೂ ತಕ್ಷಣವೇ ಭಯಪಟ್ರು. ಯಾಕೆಂದರೆ ಆ ತಾಯಿಯ ಮುಖ ಸುಟ್ಟಿದ್ದಾಗಿತ್ತು, ಕುರೂಪಿಯಾಗಿದ್ದಳು, ಅವ್ರು ನೋಡ್ಲಿಕ್ಕಾಗ್ಲಿಲ್ಲ. ಆಗ ಮಗಳು ಬೈತಾಳೆ, ನೋಡಿ, ನೀನ್ ಮನುಷ್ಯಳೋ ಪಶುವೋ? ಬರ್ಬೇಡ ಎಂದು ಹೇಳ್ದೆ ನಿನ್ಗೆ, ಹೋಗು ಒಳಗೆ. ಮೌನವಾಗಿ ಒಳಗೋದಳು. ಫ್ರೆಂಡ್ಸ್ ಕೇಳ್ತಾರೆ, ಯಾರು ಅವಳು? ನಮ್ಮ ಮನೆ ಕೆಲಸದವಳು ಅನ್ನುತ್ತಾಳೆ. ನೀವು ಊಟ ಮಾಡಿ ಅಂದಳು. ಯಾರಂತೆ? ಮನೆ ಕೆಲಸದವಳಂತೆ. ಆ ಫ್ರೆಂಡ್ಸ್ ಎಲ್ಲ ಹೋದ ನಂತರ ಮಗಳು ಮತ್ತೊಮ್ಮೆ ತಾಯಿಗೆ ಬೈತಾಳೆ, ನೋಡಿ, ನಾನು ಹೇಳಿದ್ದೆ ನಿನಗೆ ನಿನ್ನ ಮುಖ ತೋರಿಸಬೇಡವೆಂದು. ಆ ಕುರೂಪಿ ಮುಖ ನಾನೇ ನೋಡ್ಲಿಕ್ಕಾಗ್ತಿಲ್ಲ, ಇನ್ನು ಅವರೇನು ನೋಡ್ಲಿಕ್ಕಾಗತ್ತೆ? ಅಷ್ಟಕ್ಕೂ ಬೇಡ ಅಂದ್ರೆ ಯಾಕೆ ಬಂದೆ ನೀನು? ಹೋಗಿ ನಿನ್ನಂಥವಳಿಗೆ ನಾನು ಹುಟ್ಟಿರುವುದರಿಂದ ಕನಿಷ್ಠ ತಾಯಿ ಇದ್ದಾಳೆಂದು ನಾನು ಹೇಳಿಕೊಳ್ಳಲಿಕ್ಕಾಗ್ತಿಲ್ಲ ಎಂದು ಕಿರ್ಚುತ್ತಾ ಬೈತಾ ಇದ್ದಳು. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ?
ಅಮ್ಮ ಸ್ವಲ್ಪ ಅಂದವಾಗಿಲ್ಲವೆಂದು, ಅಪ್ಪ ಸ್ವಲ್ಪ ಸರಿಯಾಗಿ ಕಾಣಲ್ಲ ಎಂದು ಲೋಕಕ್ಕೆ ತಂದೆ ತಾಯಿಗಳನ್ನು ಪರಿಚಯಿಸುವುದರಲ್ಲಿ ನಾಚಿಕೆ ಫೀಲ್ ಆಗುವಂಥವರಿದ್ದೀರಾ? ಅಂತಹ ಸಂಸ್ಕಾರ ಇಲ್ಲದವರು ಯಾರಾದರೂ ಇದ್ದೀರಾ? ಒಳ್ಳೇದಲ್ಲ ಪ್ರಿಯರೇ. ಆಗ ಆ ತಾಯಿ ಹೇಳ್ತಾಳೆ, ಮಗಳೇ, ಎಂದಿಗೂ ಹೇಳಬಾರ್ದಿತ್ತು, ಆದರೆ ಈಗ ಪರಿಸ್ಥಿತಿ ಬಂದಿದೆ, ಹೇಳ್ತಿದ್ದೇನೆ. ಏನ್ ಹೇಳು? ಏನಿಲ್ಲ ಮಗಳೇ, ನಾನು ಕುರೂಪಿಯಾಗಿದ್ದ ಕಾರಣಕ್ಕೆ ನೀನು ಯಾರನ್ನು ಪರಿಚಯಿಸ್ತಾ ಇಲ್ವಲ್ಲ? ಮತ್ಯಾವ ಮುಖ ಇಟ್ಕೊಂಡು ಪರಿಚಯಿಸಲಿ ನಿನಗೆ ಒಂದು ಸಾರಿ ನೋಡಿದ್ರೆ ಎರಡನೇ ಸಾರಿ ಯಾರು ನೋಡಲ್ಲ, ನಾನೇ ನೋಡ್ಲಿಕ್ಕಾಗ್ತಿಲ್ಲ ಅಂದಾಗ, ಆಯ್ತು ಮಗಳೇ, ಹಾಗಾದ್ರೆ ಕೇಳು. ನೀನು ಚಿಕ್ಕ ಮಗುವಾಗಿರುವಾಗ ತೊಟ್ಲಲ್ಲಿ ನಿನ್ನನ್ನು ಮಲಗಿಸಿದೆ. ಕಿರಾಣಾ ಅಂಗಡಿಗೆ ಬೇಕಾದ ವಸ್ತು ಸಾಮಗ್ರಿ ಕೊಂಡುಕೊಳ್ಳಲು ಹೋಗಿ ತಿರುಗಿ ಬರೋಷ್ಟೊತ್ತಿಗೆ ನಮ್ಮ ಮನೆ ಪ್ರಮಾದಕ್ಕೊಳಗಾಗಿ ಬೆಂಕಿ ಹತ್ತಿ ಉರಿತಾಯ್ತು. ಎಲ್ರಿಗೂ ಕೈ ಜೋಡಿಸಿ ಬೇಡಿಕೊಂಡೆ, ನಿನ್ನನ್ನು ಕಾಪಾಡು ಎಂದು. ಯಾರೊಬ್ಬರು ಧೈರ್ಯ ಮಾಡಿ ಮನೆಯೊಳಗಡೆ ಬಂದು ನಿನ್ನನ್ನು ಕಾಪಾಡ್ಲಿಕ್ಕಾಗಲಿಲ್ಲ. ತಾಯಿ ಪ್ರೀತಿ ಒತ್ತಾಯಿಸಿರುವುದರಿಂದಲೇ ಕೊನೆಗೆ ನನ್ನಿಂದ ತಾಳಲಿಕ್ಕಾಗದೆ ಆ ಬೆಂಕಿಯೊಳಗಡೆ ನಾನೇ ಮನೆಯೊಳಗಡೆ ಬಂದೆ ಮಗಳೇ. ನಿನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಆ ಮನೆಯೊಳಗಡೆಯಿಂದ ನಿನ್ನನ್ನು ಹೊರಗೆ ತಂದೆ ಮಗಳೇ. ನಿನಗೆ ಎಲ್ಲಿಯೂ ಒಂದು ಸಣ್ಣ ಬೆಂಕಿ ಕಿಡಿ ಕೂಡ ಮುಟ್ಟಲಾರದಂತೆ ಕಾಪಾಡಿಕೊಂಡೆ. ಆದರೆ ನಿನ್ನನ್ನು ಕಾಪಾಡುವ ಪ್ರಕ್ರಿಯೆಯಲ್ಲಿ ನನಗಿರುವ ಅಂದವನ್ನೇ ಕಳೆದುಕೊಂಡೆ ಮಗಳೇ. ಈ ದಿನ ನಾನಿಷ್ಟು ಕುರೂಪಿಯಾಗಿರೋದಾದ್ರೆ ಕಾರಣ ಗೊತ್ತಾ? ಇಷ್ಟು ಅಂದವಾಗಿ ನೀನಿದ್ದಿ, ನಾನೇನು ಕುರೂಪಿಯಾಗಿದ್ದೇನೆ, ಕಾರಣ ಗೊತ್ತಾ? ನಿನ್ನನ್ನು ಹೆತ್ತಿದಾಗ ನಿನಗಿಂತಲೂ ಅಂದವಾಗಿದ್ದೆ ಮಗಳೇ. ಆದರೆ ನಿನ್ನ ಅಂದವನ್ನು ಕಾಪಾಡುವುದಕ್ಕಾಗಿ, ನಿನ್ನ ರೂಪವನ್ನು ಕಾಪಾಡುವುದಕ್ಕಾಗಿ ನನ್ನ ಸ್ವರೂಪವನ್ನೇ ಕಳೆದುಕೊಳ್ಳಬೇಕಾಯ್ತು ಮಗಳೇ ಅಂದಳು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಕ್ರೈಸ್ತನಾಗಿದ್ದೇನೆ ಎಂದು ಹೇಳಿಕೊಳ್ಳಲು ನಾಚಿಕೆ ಪಡುವವರು ನಮ್ಮ ಮಧ್ಯದಲ್ಲಿದ್ದಾರೆ. ಬೈಬಲ್ ಕೈಯಲ್ಲಿ ಹಿಡಿದುಕೊಂಡು ರೋಡ್ ಮೇಲೆ ನಡೆಯಲು ನಾಚಿಕೆ ಪಡುವವರು ಕೂಡ ಬಹಳ ಜನ ಇದ್ದಾರೆ. ಸಭೆಯೊಳಗಡೆ ಒಂದು ಹೆಸರಿಟ್ಟುಕೊಂಡು ಹೊರಗಡೆ ಇನ್ನೊಂದು ಹೆಸರಿಟ್ಟುಕೊಂಡು ನಾನು ಯೇಸು ಕ್ರಿಸ್ತನನ್ನು ನಂಬುತ್ತಿದ್ದೇನೆ ಎಂದು ಹೇಳಿಕೊಳ್ಳಲು ನಾಚಿಕೆ ಪಡುವವರು ಬಹಳ ಜನ ಇದ್ದೀರಿ. ಆದರೆ ದಯವಿಟ್ಟು ಕೇಳಿ, ಯೇಸು ನಿಮ್ಮನ್ನು ನನ್ನನ್ನು ಎಷ್ಟು ಪ್ರೀತಿಸಿದ್ದಾರೆ ಗೊತ್ತಾ? ಆತನು 10,000 ಜನರಲ್ಲಿ ಅತಿ ಕಾಂತಿಯುಳ್ಳವನು, ಬಹುಸುಂದರನು. ಆದಾಗಿಯೂ ಸ್ವರೂಪವಾಗಲಿ ಸೊಗಸಾಗಲಿ ಇಲ್ಲದವನಾಗಿ ಶಿಲುಬೆಯ ಮೇಲೆ ಆತನು ನೇತಾಡಲ್ಪಡಲು ಕಾರಣ ಗೊತ್ತಾ? ನಿಮ್ಮನ್ನು ನನ್ನನ್ನು ಕಾಪಾಡಬೇಕೆಂದು, ನಿಮ್ಮನ್ನು ನನ್ನನ್ನು ರಕ್ಷಿಸಬೇಕೆಂದು. ಅಷ್ಟು ಪ್ರೀತಿಯುಳ್ಳ, ಅಷ್ಟು ಪ್ರೀತಿ ಸ್ವರೂಪಿಯಾದ ಕ್ರಿಸ್ತನನ್ನು ನಂಬುತ್ತಿರುವಂತಹ ನೀವು ನಾನು ಕ್ರಿಸ್ತನನ್ನು ನಂಬುತ್ತಿದ್ದೇನೆಂದು ಹೇಳಲು ನಾಚಿಕೆ ಪಡ್ತೀರಲ್ಲವೇ? ಹಾಗಾದರೆ ನೀವು ನಾಚಿಕೆಗೇಡಿತನದ ಜೀವಿತ ಜೀವಿಸ್ತಾ ಇದ್ದೀರಿ, ಸಂಸ್ಕಾರವಿಲ್ಲದ ಜೀವಿತ ಜೀವಿಸ್ತಾ ಇದ್ದೀರಿ. ಹಾಗೆಯೇ ಹೆತ್ತ ತಾಯಿ ಮಾಡಿರುವ ರುಚಿಕರವಾದ ಅಡಿಗೆ ಬೇಕು, ಆದರೆ ತಾಯಿ ಮಾತ್ರ ಬೇಕಾಗಿಲ್ಲ. ಅದು ಸಂಸ್ಕಾರ ಹೀನತ್ವವಾಗಿದೆ. ಯಾವಾಗ ಆ ತಾಯಿ ಮಾಡಿದ ತ್ಯಾಗದ ಕುರಿತು ಆ ಮಗಳು ಕೇಳಿದಳು, ಕಾಲಿಗೆ ಅಡ್ಡ ಬಿದ್ದಳು, ಕ್ಷಮಾಪಣೆ ಕೇಳಿದಳು. ಪ್ರಿಯರೇ, ಅಮ್ಮ, ನಿನ್ನ ರೂಪ ಸರಿಯಾಗಿಲ್ಲ ಅಂದುಕೊಂಡು ಲೋಕಕ್ಕೆ ಪರಿಚಯಿಸಲಿಲ್ಲ, ಆದರೆ ನಿನಗಿರುವ ಉನ್ನತವಾದ ವ್ಯಕ್ತಿತ್ವದ ಕುರಿತು ಕೇಳಿದ ನಂತರ ಲೋಕಕ್ಕೆ ಪರಿಚಯಿಸಲಾರದೆ ಹೇಗೆ ಇರಲಿಕ್ಕಾಗತ್ತೆ ಅಮ್ಮ? ಘಂಟೆ ಘೋಷವಾಗಿ ಹೇಳ್ತೇನಮ್ಮ, ನನ್ನ ತಾಯಿ ಬಹು ಶ್ರೇಷ್ಠಳೆಂದು ಹೇಳಿದಳು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ತಂದೆಯ ಕುರಿತು ನಿಮ್ಮ ತಾಯಿಯ ಕುರಿತು ಯಾವತ್ತೂ ಕೂಡ ಕೀಳಾಗಿ ಮಾತಾಡಬಾರದು, ಹಾಗೆಯೇ ಗೇಲಿಯಾಗಿ ಮಾತಾಡಬಾರದು. ಅಷ್ಟೇ ಅಲ್ಲ, ಲೋಕಕ್ಕೆ ಪರಿಚಯ ಮಾಡಬೇಕಾದಾಗ ಯಾವತ್ತೇ ಆಗಲಿ ತಂದೆ ತಾಯಿಗಳನ್ನು ಪರಿಚಯಿಸುವುದಕ್ಕಾಗಿ ಹಿಂದೆ ಹೆಜ್ಜೆ ಹಾಕಬಾರದು. ಯೋಸೇಫನು ಎಷ್ಟು ದೊಡ್ಡ ವ್ಯಕ್ತಿತ್ವವುಳ್ಳವನು ಗೊತ್ತಾ? ತನ್ನ ತಂದೆಯನ್ನು ಪ್ರೀತಿಸಿರುವುದರಿಂದಲೇ ರಾಜನ ಬಳಿಗೆ ಕರೆದೊಯ್ತಾನೆ. ಆದರೆ ತಂದೆ ಕುಂಟನಾಗಿದ್ದ. ಕುಂಟುತ್ತಾ ಬರ್ತಿದ್ದಾನೆ. ಈ ಕುಂಟನಿಗೆ ಏನ್ ಪರಿಚಯಿಸೋಣ, ಈ ಮುದುಕನಿಗೆ ಏನು ಪರಿಚಯಿಸೋಣ ಅಂದುಕೊಳ್ಳಲಿಲ್ಲ. ಮುದುಕನಾದ್ರೆ ಏನಾಯ್ತು, ಕುಂಟನಾದ್ರೆ ಏನಾಯ್ತು, ವಿದ್ಯಾಭ್ಯಾಸ ಇಲ್ಲದವನಿದ್ರೆ ಏನಾಯ್ತು, ಆಕಾರ ಇಲ್ಲದವನಿದ್ರೆ ಏನಾಯ್ತು, ನನ್ನನ್ನು ಈ ಲೋಕಕ್ಕೆ ಪರಿಚಯಿಸಿರೋದೇ ಅವನು. ಹಾಗೆಯೇ ತಂದೆ ತಾಯಿಗಳು ಈ ಲೋಕಕ್ಕೆ ನಿಮ್ಮನ್ನು ಪರಿಚಯಿಸಿದ್ದಾರೆ. ಅವರನ್ನು ಈ ಲೋಕಕ್ಕೆ ಪರಿಚಯಿಸುವುದರಲ್ಲಿ ಎಂದಿಗೂ ಕೂಡ ನೀವು ನಾಚಿಕೆಯೆಂದು ಫೀಲ್ ಆಗಲೇ ಬಾರದು. ಎರಡನೇದು, ಚಿಕ್ಕಂದಿನಲ್ಲಿ ನಾವು ತಂದೆ ಹೆಸರು ತಾಯಿ ಹೆಸರನ್ನು ಹೇಳ್ಕೊಳ್ತೇವೆ. ನನ್ನ ಚಿಕ್ಕಂದಿನಲ್ಲಿ ನಾನು ನನ್ನ ತಂದೆ ಹೆಸರು ಹೇಳ್ಕೊಳ್ತಿದ್ದೆ, ನಾನು ಇಂಥವರ ಮಗನಾಗಿದ್ದೇನೆ ಎಂದು ಹೇಳ್ಕೊಳ್ತಿದ್ದೆ, ಹೆಮ್ಮೆಯಾಗಿ ಫೀಲ್ ಆಗ್ತಿದ್ದೆ. ಸಾಧಾರಣವಾಗಿ ಅದು ಸಹಜ. ತಮ್ಮ ತಂಗಿಯಂದಿರೆ ಕೇಳ್ತಿದ್ದೀರಾ? ನಾನಿಂಥವನ ಮಗನಾಗಿದ್ದೇನೆ, ಇಂಥವರ ಮಗಳಾಗಿದ್ದೇನೆ ಎಂದು ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಪಡ್ತೇವೆ. ಈ ದಿನ ನನ್ನ ಮಕ್ಕಳು ನಾನು ಸತೀಶ್ ಕುಮಾರ್ ಅವರ ಮಗನಾಗಿದ್ದೇನೆ ಎಂದು ಹೇಳಿಕೊಳ್ಳುವುದರಲ್ಲಿ ಹೆಮ್ಮೆ ಪಡ್ತಾರೆ. ತಮ್ಮ ತಂಗಿಯಂದಿರೆ ಜಾಗ್ರತೆಯಿಂದ ಕೇಳಿ, ಈ ದಿನ ತಂದೆ ಹೆಸರು ತಾಯಿ ಹೆಸರು ಹೇಳಿಕೊಂಡು ನಾವು ಹೆಮ್ಮೆ ಪಡ್ತೇವೆ. ಅದು ಅವರು ನಮಗೆ ಕೊಟ್ಟ ಬಹುಮಾನ. ಅದೇ ರೀತಿ ಒಂದು ದಿನ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಹೆಸರು ಹೇಳ್ಕೊಳ್ಬೇಕು. ನಾನು ಇಂತಹ ಮಗನ ತಂದೆಯಾಗಿದ್ದೇನೆ, ಇಂತಹ ಮಗಳ ತಾಯಿಯಾಗಿದ್ದೇನೆ, ಹೀಗೆ ನಿಮ್ಮ ಹೆಸರು ಹೇಳಿಕೊಂಡು ಅವರು ಹೆಮ್ಮೆ ಪಡಬೇಕು. ಯಾಕೋಬನು ಎಲ್ಲರಿಗೆ ಹೇಳಿಕೊಳ್ತಿದ್ದಾನೆ, ಏನೆಂದು ಗೊತ್ತಾ? ನಾನು
ನಾನು ಯೋಸೇಫನ ತಂದೆ ಎಂದು ಕೇಳ್ತಿದ್ದೀರಾ? ನಾನು ಯೋಸೇಫನ ತಂದೆಯಾಗಿದ್ದೇನೆ ಎಂದು ಹೇಳಿಕೊಳ್ಳುವುದಕ್ಕಾಗಿ ಯಾಕೋಬನು ಎಷ್ಟೇ ಹೆಮ್ಮೆ ಪಡ್ತಿದ್ದ. ಕಾರಣ ಗೊತ್ತಾ? ಯೋಸೇಫನು ಅದನ್ನೇ ತನ್ನ ತಂದೆಗೆ ಕೊಟ್ಟ ಬಹುಮಾನ ಆಗಿತ್ತು. ಚಿಕ್ಕಂದಿನಲ್ಲಿ ಯೋಸೇಫನು ತಂದೆ ಹೆಸರು ಹೇಳ್ಕೊಳ್ತಿದ್ದ, ನಾನು ಯಾಕೋಬ ಅವರ ಮಗನಾಗಿದ್ದೇನೆ ಎಂದು ಹೇಳ್ಕೊಳ್ತಾ ಇದ್ದ. ಅದು ಯಾಕೋಬನು ಅವನಿಗೆ ಕೊಟ್ಟಿರುವ ಘನತೆಯಾಗಿತ್ತು. ಆದರೆ ಈಗ ಈ ಯೋಸೇಫನು ತನ್ನ ತಂದೆಗೆ ಕೊಡುವ ಘನತೆ ಹೇಗಿದೆ ಗೊತ್ತಾ? ತಂದೆಯಾದ ಯಾಕೋಬನು ಎಲ್ಲೇ ಇದ್ದರೂ ಎಲ್ಲೇ ಕಾಣಿಸಿಕೊಂಡರೂ ನಾನು ಯೋಸೇಫನ ತಂದೆಯಾಗಿದ್ದೇನೆ ಎಂದು ಹೇಳ್ಕೊಳ್ತಿರುವಾಗ ನೋಡಿ ಎಷ್ಟೋ ಹೆಮ್ಮೆ ಪಡ್ತಿದ್ದ. ತಮ್ಮಂದೆರೆ, ತಂಗಿಯಂದೆರೆ, ದೌರ್ಭಾಗ್ಯದ ಜೀವಿತ ಜೀವಿಸಬೇಡಿ. ನಿಮ್ಮ ತಂದೆ ನಿಮ್ಮ ತಾಯಿ ನಾಚಿಕೆ ಪಡುವ ಹಾಗೆ, ನಿಮ್ಮ ಹೆಸರು ಹೇಳ್ಕೊಳ್ಳುವುದರಲ್ಲಿ ನಾಚಿಕೆ ಪಡುವ ಹಾಗೆ ಜೀವಿಸಬೇಡಿ. ಚಿಕ್ಕಂದಿನಲ್ಲಿ ನಾನು ಸ್ಕೂಲ್ನಲ್ಲಿ ಅಮ್ಮಳ ಸಿಗ್ನೇಚರ್ ನಾನೇ ಮಾಡಿದೆ, ಒಂದು ಮಾರ್ಕ್ಸ್ ಕಾರ್ಡ್ ಮೇಲೆ ಮಾಡಿ ಸಿಕ್ಕಾಕೊಂಡೆ. ಆಗ ಹೆಡ್ ಮಾಸ್ಟರ್ ಅವರು ನನಗೆ ಹೇಳಿದ್ರು, ಹೋಗಿ ನಿನ್ನ ತಾಯಿಗೆ ಕರೆತಾ ಮಗನೇ ಅಂದಾಗ ನನ್ನ ತಾಯಿ ಬಂದಳು. ಆಗ ನನ್ನ ತಾಯಿ ಬಂದಾಗ ಹೆಡ್ ಮಾಸ್ಟರ್ ಅವರು ಅವರಿಗೆ, ಅಮ್ಮ, ಇವನು ನಿಮ್ಮ ಮಗನಾಗಿದ್ದಾನೋ ಅಂದಾಗ ಹೌದು ಸಾರ್ ಅಂದಳು. ನನ್ನ ಹೆಡ್ ಮಾಸ್ಟರ್ ಏನು ಹೇಳಿದ್ರು ಗೊತ್ತಾ? ಏನಮ್ಮ, ಹೆತ್ತಿದ್ರೂ ಹೆತ್ತಿದೆ, ಇಂತಹ ಮಗನನ್ನು ಯಾಕೆ ಹೆತ್ತಿದೆ? ಆ ದಿನ ನನ್ನ ತಾಯಿಯನ್ನು ನಾನು ಪರಿಚಯಿಸುತ್ತಿರುವಾಗ ನನ್ನ ತಾಯಿ ಅವಮಾನಕ್ಕೊಳಗಾದಳು. ಯಾಕೆಂದರೆ ನಾನು ಮಾರ್ಕ್ಸ್ ಕಾರ್ಡ್ ಮೇಲೆ ತಾಯಿಯ ಸಿಗ್ನೇಚರ್ ಮಾಡಿರುವುದರಿಂದ, ಫೋರ್ಜರಿ ಮಾಡಿರುವುದಕ್ಕಾಗಿ, ಒಂದು ಕೆಟ್ಟ ಕೆಲಸ ಮಾಡುತ್ತಾ ದೊರಕಿರುವುದಕ್ಕಾಗಿ ತಾಯಿಯ ತಲೆ ಬಾಗಿಸಿದವನು ತಗ್ಗಿಸಿದವನಾದೆ. ಅಂತಹ ಪ್ರಯೋಜನವಿಲ್ಲದಂತಹ ನನ್ನನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕೈಯಲ್ಲಿ ತೆಗೆದುಕೊಂಡು ಉಪಯುಕ್ತ ಪಾತ್ರೆಯನ್ನಾಗಿ ಪ್ರಯೋಜನಕರವಾಗಿ ದೇವರು ನನ್ನನ್ನು ಮಾರ್ಪಡಿಸಿದ್ದಾರೆ. ಯಾವ ತಾಯಿ ನನಗೆ ಇವನು ನನ್ನ ಮಗನು ಎಂದು ಹೇಳಲು ನಾಚಿಕೆ ಪಟ್ಟಳೋ ಅದೇ ಅಮ್ಮ. ಒಂದು ದಿವಸ ನಾನು ನಡೆದ ಘಟನೆ ಹೇಳ್ತೇನೆ ಕೇಳಿ. ಟ್ರೇನ್ನಲ್ಲಿ ಹೋಗ್ತಿದ್ದಳು. ಯಾರೋ ಒಬ್ಬ ವ್ಯಕ್ತಿ ಮುಂದ್ಗಡೆ ಕಲ್ವರಿ ಕಾಂತಿ ಮ್ಯಾಗ್ಝಿನ್ ಓದುತ್ತಾ ಇದ್ರು. ಆ ಮ್ಯಾಗ್ಝಿನ್ ನೋಡಿ ಪಕ್ಕದವರು, ಎದುರುಗಡೆ ಇರುವವರು ಎಲ್ಲರೂ, ಏನ್ರಿ ಇದು ಸತೀಶ್ ಕುಮಾರ್ ಅವರ ಮ್ಯಾಗ್ಝಿನ್ ಅಲ್ಲವೋ? ಹೌದು ರೀ, ಬಹಳ ಚೆನ್ನಾಗಿ ಬರೆಯುತ್ತಾರೆ ಎಲ್ಲ ಆರ್ಟಿಕಲ್ಸ್ಗಳನ್ನು, ಅವರ ಪ್ರಸಂಗ ಬಹಳ ಚೆನ್ನಾಗಿರ್ತವೆ, ಟಿವಿಯಲ್ಲಿಯೂ ಕೂಡ ನೋಡ್ತೇವಲ್ಲವೇ ಅವರ ಪ್ರಸಂಗ ಎಷ್ಟು ಚೆನ್ನಾಗಿರ್ತವೆ ಎಂದು ಅವರೆಲ್ಲ ಹಿಗ್ಗುತ್ತಾ ಇರುವಾಗ ಪಕ್ಕದಲ್ಲಿಯೇ ನನ್ನ ತಾಯಿ ಕೂತ್ಕೊಂಡ್ರೆ ತಾಯಿಗೆ ಹೇಳ್ತಾರಂತೆ, ಅಮ್ಮ, ನಿನಗೆ ಗೊತ್ತಾ ಸತೀಶ್ ಕುಮಾರ್ ಅವರು ಎಷ್ಟು ಚೆನ್ನಾಗಿ ಸಂದೇಶ ಕೊಡ್ತಾರೆಂದು? ಎಷ್ಟೋ ಚೆನ್ನಾಗಿ ನೋಡಿದ್ರಾ? ಈ ಮ್ಯಾಗ್ಝಿನ್ ನೋಡಿದ್ರಾ ಎಷ್ಟು ಚೆನ್ನಾಗಿದೆ? ಅವರ ಸಂದೇಶ ಎಂದಾದರೂ ನೀವು ಕೇಳಿದ್ದೀರಾ ಎಂದು ಹೇಳ್ತಾ ಇರುವಾಗ ನನ್ನ ತಾಯಿ ಅವರಿಗೆ ಹೇಳ್ತಾರೆ, ಆ ಸಂದೇಶ ಕೇಳೋದಷ್ಟೇ ಅಲ್ಲ, ನಾನು ಸತೀಶ್ ಕುಮಾರ್ ಅವರ ತಾಯಿ ಅಂದ್ರು. ಆ ಮಾತು ಹೇಳಿಕೊಳ್ಳಲು ನನ್ನ ಅಮ್ಮ ಎಷ್ಟೋ ಹೆಮ್ಮೆ ಪಟ್ಟಿರ್ತಾಳೆ. ಒಂದು ಸಮಯದಲ್ಲಿ ಅದೇ ತಾಯಿ ನನ್ನಲ್ಲಿ ಕ್ರಿಸ್ತನಿಲ್ಲದಿರುವಾಗ ನನ್ನ ತಾಯಿ ಎಂದು ಹೇಳಿಕೊಳ್ಳಲು ನಾಚಿಕೆ ಪಟ್ಟಳು. ಪ್ರಯೋಜನವಿಲ್ಲದಂತಹ ನನ್ನ ಜೀವಿತದಲ್ಲಿ ಕ್ರಿಸ್ತನು ಪ್ರವೇಶಿಸಿದಾಗ ನನ್ನ ತಾಯಿ ಟ್ರೇನಲ್ಲಿ ಪ್ರಯಾಣ ಮಾಡುವಾಗ ನಾನು ಅದೇ ಸತೀಶ್ ಕುಮಾರ್ ಅವರ ತಾಯಿ ಎಂದು ಹೇಳಿಕೊಂಡಳು. ಆಗ ಸುತ್ತಲೂ ಕೇಳಿದವರು ಎಷ್ಟೋ ಆಶ್ಚರ್ಯಪಡ್ತಾರೆ, ಏನಮ್ಮ ನೀವು ಸತೀಶ್ ಕುಮಾರ್ ಅವರ ತಾಯಿಯಾಗಿದ್ದೀರಾ, ಅಮ್ಮ ಆಗಿದ್ದೀರಾ? ಹೌದು, ನನ್ನ ತಾಯಿಗೆ ಕೊಡಬಲ್ಲಂತಹ ಒಂದು ದೊಡ್ಡ ಘನತೆ ಏನಾದರೂ ಇರುವುದಾದರೆ, ನಾನು ಯೇಸುವನ್ನು ಸೇವಿಸುವುದರಿಂದ, ಯೇಸುವಿಗೋಸ್ಕರ ಜೀವಿಸುವುದರಿಂದ ನನ್ನ ತಾಯಿ ಬದುಕಿರುವವರೆಗೂ ನಾನು ಸತೀಶ್ ಕುಮಾರ್ ಅವರ ತಾಯಿಯಾಗಿದ್ದೇನೆ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಟ್ಟಳು. ತಮ್ಮ ತಂಗಿಯೆಂದರೆ, ತಂದೆ ತಾಯಿಗಳಿಗೆ ನೀವು ಕೊಡಬಲ್ಲಂತಹ ಬಹುಮಾನ ಯಾವುದಾದರೂ ಇರುವುದಾದರೆ, ಅವರು ವೃದ್ಧಾಪ್ಯಕ್ಕೆ ಬಂದಾಗ ನಿಮ್ಮ ಹೆಸರು ಹೇಳಿಕೊಂಡು ಅವರು ತಮ್ಮನ್ನು ತಾವು ಪರಿಚಯಿಸಿಕೊಳ್ಳಬೇಕು. ಅದು ನೀವು ಕೊಡಬೇಕಾದ ಬಹುಮಾನ ಆಗಿದೆ. ಹಾಗಾಗಿ ತೀರ್ಮಾನ ತೆಗೆದುಕೊಳ್ಳಿರಿ. ನನ್ನ ತಂದೆ ನನ್ನ ತಾಯಿ ನನ್ನ ಹೆಸರು ಹೇಳಿಕೊಂಡು ಲೋಕಕ್ಕೆ ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುವ ರೀತಿಯಲ್ಲಿ ನಾನು ಜೀವಿಸುತ್ತೇನೆ ಎಂಬುದಾಗಿ. ಯೋಸೇಫನು ಹಾಗೆಯೇ ಜೀವಿಸಿದ. ಯಾಕೋಬನು ತನ್ನನ್ನು ತಾನು ಪರಿಚಯ ಮಾಡಿಸಿಕೊಳ್ಳಬೇಕಾದಾಗ ಯೋಸೇಫನ ತಂದೆ ನಾನು ಎಂದು ಪರಿಚಯಿಸಿಕೊಂಡ. ಅದ್ಭುತವಲ್ಲವೋ? ನೀವು ತಂದೆಯನ್ನು ಪ್ರೀತಿಸ್ತಾ ಇದ್ದೀರೋ, ತಾಯಿಯನ್ನು ಪ್ರೀತಿಸ್ತಾ ಇದ್ದೀರೋ, ಹಾಗಾದರೆ ಅವರನ್ನು ಘನಪಡಿಸಿರಿ, ಅವರನ್ನು ಸನ್ಮಾನಿಸಿರಿ. ಅಷ್ಟೇ ಹೊರತು ಅವರು ನಾಚಿಕೆ ಪಡುವ ರೀತಿಯಲ್ಲಿ ಮಾತ್ರ ಜೀವಿಸಬೇಡಿರಿ. ಎರಡನೇದು, 17 ವರ್ಷಗಳವರೆಗೂ ಯೋಸೇಫನು ತಂದೆಯ ಜೊತೆಗಿದ್ದ. ಈಗ ಯೋಸೇಫನ ಬಳಿಗೆ ಯಾರು ಬರ್ತಾರೆ? ತಂದೆ ಬರ್ತಾನೆ.
ವಯಸ್ಸೆಷ್ಟು? 130 ವರ್ಷ. ಯಾಕೋಬನು ಮರಣ ಹೊಂದಿದಾಗ ವಯಸ್ಸೆಷ್ಟು ಗೊತ್ತಾ? 147 ವರ್ಷ. 147 ಮೈನಸ್ 130 ಎಷ್ಟಾಗುತ್ತೆ ಹೇಳಿ? 17 ವರ್ಷಗಳು. ಅಂದರೆ ಎಕ್ಸಾಕ್ಟ್ ಆಗಿ ಯೋಸೇಫನ ಬಳಿಯಲ್ಲಿ ಯಾಕೋಬನು ಇದ್ದನು ಹೇಳ್ರಿ, 17 ವರ್ಷ ಇದ್ದನು. 17 ವರ್ಷ ಇದ್ದನು. ಹಾಗೆಯೇ ಯೋಸೇಫನು ಯಾಕೋಬನ ಬಳಿಯಲ್ಲಿ 17 ವರ್ಷ ಇದ್ದನು. ಅಂದರೆ ಅರ್ಥವೇನು? ತಮ್ಮಂದರೇ, ತಂಗಿಯಂದರೆ, ಜಾಗೃತೆಯಿಂದ ಕೇಳಿ. ತಂದೆ ತಾಯಿ ನಮ್ಮನ್ನು ಎಷ್ಟು ಕಾಲ ಪ್ರೀತಿಸಿದಾರೋ, ಎಷ್ಟು ಕಾಲ ಪೋಷಿಸಿದಾರೋ, ಅಷ್ಟೇ ಕಾಲದವರೆಗೂ ನಾವು ತಂದೆ ತಾಯಿಗಳನ್ನು ಪೋಷಿಸಲೇಬೇಕು. ಇದು ದೇವರು ನಿಯಮಿಸಿರುವಂತಹ ಒಂದು ಅದ್ಭುತವಾದ ವಿಧಿ. 17 ವರ್ಷ ಯಾಕೋಬನು ಯೋಸೇಫನನ್ನು ಪ್ರೀತಿಸಿ ಪೋಷಿಸಿದರೆ, ಈಗ ಯಾಕೋಬನನ್ನು ತನ್ನ ತಂದೆಯನ್ನು ಎಕ್ಸಾಕ್ಟ್ ಆಗಿ 17 ವರ್ಷಗಳವರೆಗೂ ಪ್ರೀತಿಸಿ ಪೋಷಿಸುತ್ತಾನೆ, ತನ್ನ ಬಳಿಯಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ಹೇಗೆ ಪೋಷಿಸಿದನು ಗೊತ್ತಾ ನಿಮಗೆ? ನೀವು ಬೈಬಲ್ನಲ್ಲಿ ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಆದಿಕಾಂಡ 42-43ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಐಗುಪ್ತ ದೇಶಕ್ಕೆ ತನ್ನ ತಂದೆಯನ್ನು ಕರೆಸಿಕೊಂಡಾಗ ಯೋಸೇಫನು ಫರೋನಿಗೆ ಹೇಳ್ತಾನೆ, ಅಯ್ಯಾ, ನನ್ನ ತಂದೆ, ನನ್ನ ಸಹೋದರರು ನನ್ನ ಬಳಿಯಲ್ಲಿಯೇ ಇರಲು ಬಂದಿದ್ದಾರೆ. ಆಗ ಫರೋಹನು ಹೇಳ್ತಾನೆ, ಯೋಸೇಫನೇ, ನಿನ್ನ ತಂದೆಗೆ ನಿನ್ನ ಸಹೋದರರಿಗೆ ಈ ದೇಶದಲ್ಲಿ ಶ್ರೇಷ್ಠವಾದ ಸ್ಥಳದಲ್ಲಿ ಅವರನ್ನು ಇಟ್ಟು ಪೋಷಿಸು ಅನ್ನುತ್ತಾನೆ. ವೃದ್ಧಾಪ್ಯದಲ್ಲಿ ಯಾಕೋಬನಿಗೆ ಯೋಸೇಫನು ಹೇಗೆ ಪೋಷಿಸುತ್ತಾನೆ ಗೊತ್ತಾ? ಶ್ರೇಷ್ಠವಾದ ಪ್ರತಿ ಪದಾರ್ಥದಿಂದ. ವೃದ್ಧಾಪ್ಯಕ್ಕೆ ಬಂದ ನಂತರ ಈ ದಿನ ತಂದೆಯನ್ನು ತಾಯಿಯನ್ನು ಹೇಗೆ ಪೋಷಿಸ್ತಾ ಇದ್ದೀರಿ? ಒಂದು ಸಾರಿ ಆಲೋಚಿಸಿ. ಪರಿಶುದ್ಧನಾದ ತಂದೆಯೇ, ಬಹು ನೇರವಾದ, ಬಹು ಸ್ಪಷ್ಟವಾದ ಸಂದೇಶ ನಮಗೆ ಕೊಟ್ಟಿದ್ದೀರಿ. ಅಯ್ಯ, ಅನೇಕ ತಂದೆ ತಾಯಿಗಳಿಗೆ ವೃದ್ಧಾಪ್ಯ ಒಂದು ಶಾಪವಾಗಿ ತಯಾರಾಗ್ತಿದೆ, ಭಯವಾಗಿ ಮಾರ್ಪಡ್ತಿದೆ, ಭಾರವಾಗಿ ಮಾರ್ಪಡ್ತಿದೆ. ಯಾಕೆಂದರೆ ಹೆತ್ತ ಮಕ್ಕಳು ಕನಿಷ್ಠ ಫೋನ್ನಲ್ಲೂ ಕೂಡ ಮಾತಾಡ್ತಿಲ್ಲ, ಕಣ್ಣಿಗೂ ಕಾಣಿಸೋದಿಲ್ಲ, ಕನಿಷ್ಠ ಮನೆಗೆ ಬಂದು ಹೋಗೋದಿಲ್ಲ. ಅಂತಹ ತಂದೆ, ಅಂತಹ ತಾಯಿ ದೇವರೇ ಬದುಕಿರುವಾಗಲೇ ನರಕಯಾತನೆ ನೋಡ್ತಿದ್ದಾರೆ. ಆದರೆ ಈ ಸಂದೇಶ ಕೇಳಿರುವಂತಹ ನಮ್ಮ ಪ್ರಿಯ ಸಹೋದರ ಸಹೋದರಿಯರು, ದೇವರೇ, ಈ ಸಂದೇಶಕ್ಕೆ ವಿಧೇಯರಾಗಿ ಹೆತ್ತ ತಂದೆಯನ್ನು ತಾಯಿಯನ್ನು ಪ್ರೀತಿಸುವ ಮನಸ್ಸನ್ನು ದಯಪಾಲಿಸಿರಿ, ಪೋಷಿಸುವ ಹೃದಯವನ್ನೂ ಕೂಡ ದಯಪಾಲಿಸಿರಿ. ಅವರ ಆರೋಗ್ಯ ಸರಿಯಿಲ್ಲದಿರುವಾಗ ಪ್ರೀತಿಯಿಂದ ಮಾತಾಡಿಸುವಂತಹ, ಪರಾಂಬರಿಸುವಂತಹ, ಕುಟುಂಬ ಸಹಿತವಾಗಿ ಬಂದು ಆಧರಿಸುವಂತಹ ಮನಸ್ಸು ದಯಪಾಲಿಸಿರಿ. ಅಷ್ಟೇ ಹೊರತು ದೇವರೇ, ಅವರು ತಮ್ಮ ಯಾತ್ರೆ ಮುಗಿಸಿದ ನಂತರ ಹೆತ್ತವರ ಋಣ ತೀರಿಸಿಕೊಳ್ಳುವ ಹಾಗೆ, ಸಮಾಧಿ ಕಾರ್ಯಕ್ರಮ ಹತ್ತಿರದಲ್ಲಿದ್ದು ನಡೆಸುವ ಹಾಗೆ ದೇವರೇ ಅಂತಹ ಕೃಪೆ ದಯಪಾಲಿಸಿರಿ. ಈ ಶ್ರೇಷ್ಠವಾದ ಸಂದೇಶವನ್ನು ಕೇಳಿದ ನಿಮ್ಮ ಮಕ್ಕಳು ದೇವರೇ, ಯೋಸೇಫನ ಹಾಗೆ ಹೆತ್ತವರನ್ನು ಪ್ರೀತಿಸಬೇಕು, ಹೆತ್ತವರನ್ನು ಪೋಷಿಸಬೇಕು, ಹೆತ್ತವರನ್ನು ಪರಾಂಬರಿಸಬೇಕು. ಹೆತ್ತವರು ತಮ್ಮ ಯಾತ್ರೆ ಮುಗಿಸಿದಾಗ ಹೂಣಿಡಬೇಕು. ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.